ತುಂಬ ಹಳೆ ಮರ ಅಲ್ವಾ ಸರ್, ಅದರಲ್ಲಿ ಏನಾಗಿದೆ ಅಂದರೆ ಮರ ಸುತ್ತಲೂ ಕಾಂಕ್ರೀಟ್ ಹಾಕಿರ್ತಾರೆ, ಬೇರ್ಗಳು ಉಸಿರಾಡಲ್ಲ, ಬೇರ್ಗಳು ವೀಕ್ ಆಗಿ ಗಾಳಿಗೆ ಬಿದ್ದಿರೋ ಮರ ಇದು. ಚರಂಡಿ ಮಾಡುವಾಗ ಬೇರ್ ಕಟ್ ಮಾಡ್ತಾರೆ, ಫುಟ್ಪಾತ್ ಹಾಕುವಾಗ ಬ್ರೇಕ್ ಕಟ್ ಮಾಡ್ತಾರೆ, ರೋಡ್ಗಳು ಮಾಡುವಾಗ ಬೇರ್ ಕಟ್ ಮಾಡ್ತಾರೆ, ಎಲ್ಲ ಕಟ್ ಮಾಡಿದೆ. ಇದಲ್ಲದೆ ಸುತ್ತು ಕಾಂಕ್ರೀಟ್ ಹಾಕಿದ್ರಿಂದ ಏನಾಗುತ್ತೆ ಅಂದರೆ ಉಸಿರಾಡಲ್ಲ, ಬೇರು ಸ್ಪ್ರೆಡ್ ಆಗಬೇಕಾದ್ರೆ ಬ್ರೇಕ್ ಅಲ್ಲಲ್ಲೇ ಟೊಳ್ಳಾಗ್ಬಿಟ್ಟಿರುತ್ತೆ, ಜೋರಾಗಿ ಗಾಳಿ ಬೀಸಿದಾಗ ಮರ ಬಿದ್ದು. ಸರ್ ಲೈನ್ ಅಂದರೆ ಈಗ ಏನಾಗ್ತಾರೆ, KABL ಈಗ ಮೊದಲಂಗಿಲ್ಲ, ಆಟೋಮೆಟಿಕ್ ಇದೆ, ಸ್ವಲ್ಪ ಶಾರ್ಟ್ ಆದರೂ ಟ್ರಿಪ್ಪಾಗಿ ಹೋಗುತ್ತೆ ಅಲ್ಲಿ, ಅದರಲ್ಲಿ ಯಾರಿಗೂ ತೊಂದರೆ ಆಗಲ್ಲ. ಈ ಮರ ಬಿದ್ದಿರೋದು ಆಲ್ಮೋಸ್ಟ್ ಯಾರಿಗೂ ತೊಂದರೆ ಆಗಿಲ್ಲ, ಒಂದೆರಡು ವೆಹಿಕಲ್ ಜಾಮ್ ಆಗೋದು ಬಿಟ್ಟರೆ ಅದರಿಂದ ಏನು ತೊಂದರೆ ಇಲ್ಲ. ಈಗ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ವೆಹಿಕಲ್ ಬರ್ತಾ ಇದೆ, ಒಂದು 5 ನಿಮಿಷದಲ್ಲಿ ಎಲ್ಲ ತೊಳ್ಕೊಟ್ಟು. ಇದು BB ರೋಡಲ್ಲಿ SBI ಬ್ಯಾಂಕ್ ಆಪೋಸಿಟ್ ಸ್ವಲ್ಪ ಈ ಕಡೆ.
ಇಂದು ಇಲ್ಲಿ ಈಗ ಒಂದು 10 ನಿಮಿಷ ಹಿಂದೆ BB ರಸ್ತೆಯಲ್ಲಿ ಒಂದು ದೊಡ್ಡ ಮರದ ಒಂದು ರೋಡ್ಗೆ ಅಡ್ಡಾಗಿ ಬಿದ್ದಿದೆ. ಏನು ಅಂದ್ರೆ ದೇವರ ಒಂದು ಆಶೀರ್ವಾದ, ಯಾರಿಗೂ ಏನು ಸಮಸ್ಯೆ ಇಲ್ದಿರ ಅದು ಬಿದ್ದೈತೆ. ಬಿದ್ದ ತಕ್ಷಣ ಇಲ್ಲಿ ಟ್ರಾಫಿಕ್ ಪೊಲೀಸರು ಸಾರ್ವಜನಿಕರು ಬಂದು ಈ ಮರವನ್ನು ತೆರವುಗೊಳಿಸ್ತಾ ಇದ್ದಾರೆ. ಈ ತೆರವುಗೊಳಿಸೋದೆಲ್ಲ ನಾನು ಹೇಳೋದೇನು ಅಂದ್ರೆ ಈ ತರ BB ರಸ್ತೆಯಲ್ಲಿ ಸುಮಾರು ಮರಗಳು ಈ ತರ ಐತೆ, ಆದ್ರೆ ಫಾರೆಸ್ಟ್ ಅವರು ಇದ್ರ ಕಡೆ ಗಮನನೇ ಕೊಡೋದಿಲ್ಲ. ದಯವಿಟ್ಟು ಯಾರಾದ್ರೂ ಸತ್ ಮೇಲೆ ಬರ್ತೀರೇನೋ ನನಗೆ ಗೊತ್ತಿಲ್ಲ. ಇದು ಆದಾಗ ಇನ್ಸಿಡೆಂಟ್ ಆದಾಗ ಒಂದು 5 ನಿಮಿಷ ಬಂದು ಕಾಣಿಸೋದ್ ಬಿಟ್ರೆ ಫಾರೆಸ್ಟ್ ಅವರು ಈ ಕಡೆ ಗಮನನೇ ಕೊಡೋದಿಲ್ಲ. ಇನ್ನಾದ್ರೂ ಎಚ್ಚೆತ್ಕೊಟ್ರೆ ನೋಡಿ, ಈಗ ಬಾಲಾಜಿ ಟೆಕೀಸ್ ಹತ್ರ ಒಂದು ಮರ ವಾಲೆ ಐತೆ, ಅದೇನಾದ್ರೂ ಬಿದ್ದು ಸಾರ್ವಜನಿಕರು ಮಕ್ಕಳು ಓಡಾಡುವಂತ ಸ್ಥಳಗಳು, ಈ ಸ್ಥಳಗಳನ್ನ ಐಡೆಂಟಿಫೈ ಮಾಡಿ ಅದು ನಮಗೆ ಯೋಗ್ಯವಲ್ಲ ಅಂತ ಮರಗಳು ತೆಗೆದ್ರೆ ಇದರಲ್ಲಿ ಅಭ್ಯಂತರ ಇರೋದಿಲ್ಲ ಅಂತ ನನ್ನ ಒಂದು ಭಾವನೆ. ಇಲ್ಲ ಒಂದು ಕಾರ್ ಒಂದು ಸಣ್ಣ ಒಂದು ಡ್ಯಾಮೇಜ್ ಬಿಟ್ರೆ ಒಂದು ಏನಾಗಿಲ್ಲ, ಯಾಕಂದ್ರೆ ಎಲೆಕ್ಟ್ರಿಕ್ ಪೋಲ್ ಐತೆ, ಎಲ್ಲ ಐತೆ. ಏನು ಅದು ಕಂಬ ಬಿದ್ದಿರೋದ್ರಿಂದ ಅಕಸ್ಮಾತ್ ಏನಾದ್ರು ಇನ್ನೇನಾದ್ರೂ ಇದಿದ್ರೆ ದೊಡ್ಡ ಅನಾಹುತನೇ ಆಗ್ತಾ ಇತ್ತು. ಆ ಅನಾಹುತ ಏನಾಗಿಲ್ಲ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಈಗಲಾದ್ರೂ ನಿದ್ದೆಯಿಂದ ಎದ್ದು ಇಲ್ಲಿ BB ರಸ್ತೆಯಲ್ಲಿ ಓಡಾಡಿ ಯೋಗ್ಯವಲ್ಲದಿರುವಂತ ಮರಗಳನ್ನ ತೆಗೆದ್ರೆ ಸಾರ್ವಜನಿಕರು ಒಂದು ಅನುಕೂಲ ಆಗುತ್ತೆ ಅಂತ ನನ್ನ ಒಂದು ಭಾವನೆ. ಇದು ತೆಗಿಲಿಲ್ಲ ಅಂತ ಹೇಳಿದ್ರೆ ಇನ್ನು ದೊಡ್ಡ ಅನಾಹುತಗಳೇನಾದ್ರೂ ಆದ್ರೆ ಅದಕ್ಕೆ ನೀವೇ ನೇರ ಹೊಣೆ ಅಂತ ನಾನು ಹೇಳ್ತೀನಿ.